ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ವಿಶ್ವ ಅವರೇ, ನಾನು ನಿಮ್ಮ ಹತ್ರ ಒಂದು ಸೀಕ್ರೆಟ್ ಹೇಳಬೇಕಲ್ಲ. ಏನು ಸೀಕ್ರೆಟ್ ಸರ್? ನೋಡಿ, ನೀವು ಯಾರ ಹತ್ರ ಈ ವಿಷಯ ಹೇಳಲ್ಲ ಅಂದ್ರೆ ಮಾತ್ರ ಹೇಳ್ತೀನಿ. ಇನ್ಫ್ಯಾಕ್ಟ್ ನನಗೆ ಗೊತ್ತು ನೀವು ಹೇಳೋದಿಲ್ಲ. ಅಂಥದ್ದೇನು ವಿಷಯ ಸರ್? ನೋಡಿ, ಈ ವಿಷಯ ಬರೀ ನಮ್ಮಿಬ್ಬರ ಮಧ್ಯೆನೇ ಇರಬೇಕು. ಇಟ್ಸ್ ಕ್ವೈಟ್ ಕಾನ್ಫಿಡೆನ್ಷಿಯಲ್. ನಾನು ಯಾರಿಗೆ ಹೇಳ್ತೀನಿ ಸರ್? ನೀವು ಹೇಳಿ. ನಿಮಗೆ ನನ್ನ ವೈಫ್ ಗೊತ್ತಲ್ವಾ? ಇವತ್ತು ದೇವಸ್ಥಾನದಲ್ಲಿ ಭೇಟಿಯಾಗಿದ್ರಿ. ಜಾಹ್ನವಿ ಗೊತ್ತಲ್ವಾ? ಗೊತ್ತು ಸರ್. ಅವ್ರಿಗೆ ಏನಾಯ್ತು ಅಂತಾನು ಗೊತ್ತಲ್ವಾ? ಬಿಸಿ, ಜಾಹ್ನವಿ ಅವರು ನಾನು ತುಂಬಾ ಪ್ರೀತಿ ಮಾಡ್ತಾ ಇದ್ದೆ. ಹೃದಯಕ್ಕೆ ಹಚ್ಕೊಂಡ್ಬಿಟ್ಟಿದ್ದೆ. ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಂಡೆ, ಜೋಪಾನ ಮಾಡಿದೆ. ಆದ್ರೆ ಅವರು ನನ್ನ ಪ್ರೀತಿ ನಿರಾಕರಿಸಿ ನನ್ನ ಬಿಟ್ಟು ಹೋಗ್ಬಿಟ್ರು. ಅಂದ್ರೆ ನನ್ನ ಮನಸ್ಸಿಗೆ ಎಷ್ಟು ಘಾಸಿ ಆಗುತ್ತೆ ಅನ್ನೋದನ್ನ ಯೋಚನೆ ಕೂಡ ಮಾಡದೆ she just left me. ಹೊರಟು ಬಿಟ್ರು. ಅದರ ನಿಜವಾದ ವಿಷಯ ಏನ್ ಗೊತ್ತಾ? ಜಾಹ್ನವಿ ಅವರು ಸತ್ತೇ ಇಲ್ಲ. ಏನು ಹೇಳ್ತಿದ್ದೀರಾ ಸರ್? ನಿಮಗೆ ನಂಬಕ್ಕಾಗ್ತಿಲ್ಲ. ಹಾಗಿದ್ಮೇಲೆ ನಾನು ಹೇಗೆ ನಂಬಲಿ? ನನ್ನ ಮನಸ್ಸಾಕ್ಷಿ ಒಪ್ಕೋತಿಲ್ಲ ವಿಶ್ವ ಅವರೇ. ಇನ್ನು ಜಾಹ್ನವಿ ಅವರು ಬದುಕಿದ್ದಾರೆ ಅಂತ ಪದೇ ಪದೇ ಹೇಳ್ತಾ ಇದ್ದೆ. ಮನಸ್ಸಾಕ್ಷಿ ಸುಳ್ಳು ಹೇಳಲ್ಲ ಅಲ್ವಾ? ನಿಜ ಸರ್. ಕಣ್ಮುಂದೆ ಇಲ್ಲದೆ ಹೋದ್ರು ಆ ಭಾವನೆ ಮನಸ್ಸಲ್ಲಿ ಇದ್ದೇ ಇರುತ್ತೆ. ಪ್ರೀತಿ ಬಗ್ಗೆ ನಿಮ್ಗೇನು ಗೊತ್ತೇ ಇಲ್ಲ ಅಂತ ಅನ್ಕೊಂಡಿದ್ದೆ. ಆದ್ರೆ ಈಗ ನೋಡಿ, ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದೀರಿ. ಸರ್, ಅದು ಎಲ್ಲೋ ಓದಿದ ನೆನಪು ಅಷ್ಟೇ. ಆದರೂ ನೀವು ಹೇಳಿದ್ದು ಸರಿ ವಿಶ್ವ. ನೋಡಿ, ಪ್ರೀತಿ ಅನ್ನೋದು ನಮ್ಮನ್ನ ಹೇಗೆ ಬೇಕಾದ್ರೂ ಮಾಡುತ್ತೆ, ಹೇಗೆ ಬೇಕಾದರೂ ನಡೆಸ್ಕೊಳುತ್ತೆ. ಅದೇ ಪ್ರೀತಿ ಶಕ್ತಿ ಅಲ್ವಾ? ಆದರೆ ಯುಸಿ, ಜಾಹ್ನವಿಯವರು ನನಗೆ ಸಿಗ್ತಾರೆ ಅನ್ನೋ ಗ್ಯಾರಂಟಿ ನನಗಿದೆ. ಯಾಕೆ ಅಂತೀರಾ? ನೋಡಿ, ಸಮುದ್ರಕ್ಕೆ ಬಿದ್ದ ಮೇಲೆ ಅವ್ರ ಬಾಡಿ ಸಿಗ್ತಾ? ಹಾಗಿದ್ಮೇಲೆ ಅವರು ಬದುಕಿದ್ದಾರೆ ಅಂದಮೇಲೆ ಅವರು ಇಲ್ಲೇ ಎಲ್ಲೋ ಇದ್ದಾರೆ ಅಂತ ನನ್ನ ಮನಸ್ಸಾಕ್ಷಿ ಹೇಳ್ತಾ ಇದೆ. ನೀವೇನು ಟೆನ್ಷನ್ ಮಾಡ್ಕೋಬೇಡಿ ವಿಶ್ವ. ಜಯಂತ ಜಾಮೀನು ಹುಡುಕ್ತಾನೆ. ಹಾಗೆ ಯಾರೇ ಅವನ್ನ ಬಚ್ಚಿಟ್ಕೊಂಡಿದ್ರು ಅವರನ್ನು ಹುಡುಕ್ತಾನೆ. ಏನಂತೀರಿ? ನನ್ನ ಜಾಹ್ನವಿ ಅವರು ನನಗೆ ಸಿಗ್ತಾರಲ್ವಾ? ಸಿಗ್ತಾರೆ ಸರ್. ಅರೆ, ಸ್ವಲ್ಪ ಜೋಶಲ್ಲಿ ಹೇಳ್ರಿ. ಸಿಗ್ತಾರೆ ಸರ್. ದ್ಯಾಟ್ ಇಸ್ ದ ಸ್ಪಿರಿಟ್. ಸರಿ, ನಾನು ಸಿಗ್ತೀನಿ. ಟೇಕ್ ಕೇರ್. ರೀ, ನಮಸ್ಕಾರ. ಏನು ಇವತ್ತು ದಾರಿ ಇತ್ಲ ಕಡೆ ಬೆಳೆಸ್ಬಿಟ್ಟಿದ್ದೀರಲ್ಲ, ಏನ್ ಸಮಾಚಾರ? ಅವ್ರಿಗೆ ಯಾವಾಗ ಬೇಕು ಅಂದ್ರೆ ಅವಾಗ, ಯಾವ ಕಡೆಗೆ ಬೇಕು ಅಂದ್ರೆ ಆ ಕಡೆಗೆ ದಾರಿ ತಿರುಗಿಸ್ಕೊತಾರೆ ಕಣವ. ಅವರು ನಮ್ಮ ಮನೆಗೆ ಬರೋದು ನನಗೊಂಚೂರು ಇಷ್ಟ ಇಲ್ಲ. ಏನೇ ದೊಡ್ಡ ಮನುಷ್ಯ, ವಿಷಯ ಇವಾಗ ಗೊತ್ತಾಯ್ತಾ? ನನ್ನ ಸೊಸೆ ತಾಯಿ ಆಯ್ತಾ, ಅವಳನ್ನ ಅವಾಗ ನೋಡ್ಕೊಂಬರ್ಬೇಕು ಅಂತ ಪರಿಜ್ಞಾನ ಇಲ್ವಾ ನಿನಗೆ? ಏನೇ ಅನ್ಕೊಂಬಿಟ್ಟಿದ್ದಾರೆ ನನ್ನ ಮಗಳು ಅಂದರೆ ನೀವು? ಅದು ಬೀಗ್ರೆ,
ನಮಗೆ ವಿಷಯ ಗೊತ್ತಾಗಿದ್ದೆ ಇವತ್ತು. ಏನು ಅಂತ ಎತ್ಬಿಡ್ರಿ ಆ ನಾಲಾಯಕ್ ಮಗನ್ನ. ಅವನು ಗೊತ್ತಿರ್ಲಿಲ್ವೇನ್ರಿ ನಾನು ಅಪ್ಪ ಆಯ್ತಾ ಇದ್ದೀನಿ, ನನ್ನ ಹೆಂಡ್ರು ತಾಯಿ ಆಯ್ತಾವಳೆ ಅಂತ? ನಿಮಗೆ ಬಂದು ಹೇಳ್ಬೋದಾಗಿತ್ತಲ್ಲ. 4 ಕತ್ತೆ ವಯಸ್ಸಾಗದೆ ಇನ್ನೂ ಬುದ್ಧಿ ಕಲೀಲಿವಲ್ರಿ ಅವನು. ಅದು ಹಾಗಲ್ಲ ಬೀಗ್ರೆ, ನಿಮಗೆ ಗೊತ್ತಲ್ಲ, ಈಗ ನಮ್ಮ ಕುಟುಂಬದಲ್ಲಿ ಸ್ವಲ್ಪ ಬದಲಾವಣೆ ಆಗಿದೆ. ನಾವೆಲ್ಲ ಒಟ್ಟಿಗೆ ಇಲ್ಲ. ಅದು ಅಲ್ಲದೆ ನಾನು ಮನೇಲಿರಲಿಲ್ಲ. ಓಹೋ, ಮನೇಲಿಲ್ದೆ ಏನು ಸುಡ್ಗಾಡ್ಗೆ ಹೋಗಿದ್ರಾ? ಅವನಿಗೆ ಹೆಂಡತಿ ಅನ್ನೋ ಪರಿಜ್ಞಾನ ಇಲ್ಲ, ನಿಮಗೆ ಸೊಸೆ ಅಂತ 3 ಕಾಸಿನ ಬೆಲೆ ಇಲ್ಲ. ನೋಡ್ರಿ, ನಿಮ್ಮ ಮಗನಿಂದ ನನ್ನ ಮಗಳೇನು ಬದುಕಬೇಕಾಗಿಲ್ಲ. ನನ್ನ ಮಗಳನ್ನ ನಾವು ಹೆಂಗೆ ನೋಡ್ಕೋಬೇಕು ಅಂತ ನಮಗೆ ಚೆನ್ನಾಗಿ ಗೊತ್ತದೆ. ನೀವು ಬಂದ್ರೆಷ್ಟು ಬಿಟ್ರೆಷ್ಟು, ಒಟ್ನಲ್ಲಿ ನಿಮಗೆ ಕಟ್ಕೊಂಡು ನಮ್ಗೇನ್ರಿ ಆಗಬೇಕಾಗದೆ? ನೀವು ಬಂದು ನಮ್ಮ ಮನೆಯಲ್ಲಿ ನಮ್ಮ ಮಗಳನ್ನ ಆರೈಕೆ ಮಾಡೋದು ನಮಗೆ ಚೂರು ಇಷ್ಟ ಇಲ್ಲ. ನೀವು ನೋಡ್ಬೋದು. ಆರೈಕೆ ಮಾಡಕ್ಕೆ ಅವ್ರು ಏನ್ ತಂದವ್ರ ಜವರ? 2 ಹಣ್ಣು, ಕುರ್ಕುಲ್ ತಿಂಡಿ ಆಟೆಯ. ಅಲ್ಲ ಕಣ್ರಿ, ನಾನು ಇಷ್ಟು ಹೇಳ್ತಾ ಇದ್ದೀನಿ, ನೀವು ಇನ್ನೂ ಇಲ್ಲೇ ನಿಂತಿದ್ದೀರಲ್ಲ. ನಿಮ್ಗೇನು ಮಾನ ಮರವಾದಿ ನಾಚಿಕೆ ಏನು ಆಗಕ್ಕಿಲ್ವೇ? ಏನು ಘನಾಂಧಾರಿ ಮಗನ ಎತ್ಬಿಟ್ಟಿದ್ದೀರಾ? ನನ್ನ ಮಗಳನ್ನ ನಿಮ್ಮ ಮನೆಗೆ ಸೊಸೆ ಕರ್ಕೊಂಡು ಹೋಗ್ಬಿಟ್ಟು ಏನು ಮಾರಾಣಿ ಥರ ನೋಡ್ಕೊಂಡ್ಬಿಟ್ಟಿದ್ದೀರಾ ನೀವು? ಏನೋ ನಮ್ಮ ಸೊಸೆನ ನೋಡ್ಕೊಂಡು ಹೋಗಿ ಬಂದಿದ್ದೀವಿ ಅಂತ ಈಗ ಹೇಳ್ತಾ ಇದ್ದೀರಲ್ರಿ. ಏನ್ರಿ ಅನ್ಬೇಕು ನಿಮಗೆ? ಬೀಗ್ರೆ, ಒಂದ್ಸಲ ಸಿಂಚನನ್ ಮಾತಾಡ್ಸ್ಕೊಂಡು ಹೋಗ್ತೀವಿ, ಇಲ್ಲ ಅಂದ್ಬಿಡಿ. 1 ಕಿತನೂ ಬೇಡ, 2 ಕಿತನೂ ಬೇಡ. ಬಂದಾರಿಗೆ ಸುಂಕ ಇಲ್ಲ ಅಂತ ಹೋಗ್ತಾರಮ್ಮ ನೀವು. ಅತ್ತೆ ಬನ್ನಿ, ಅತ್ತೆ ಮಾವ ಬನ್ನಿ, ಮಾವ ಬನ್ನಿ. ಅತ್ತೆ ಮಾವ, ನೀವೆಲ್ಲೂ ಹೋಗ್ಬೇಡಿ, ನಿಂತ್ಕೊಳ್ಳಿ. ನಿಮ್ಮ ಅತ್ತೆ ಮಾವಂಗೆ ಇದೆಲ್ಲ ಕಟ್ಸೋದಕ್ಕೆ ದುಡ್ಡಿರುತ್ತೆ. ನಾನು ಕೇಳಿದ್ರೆ ಇಲ್ಲ ಅಂತಾರೆ. ಅಂಥವ್ರನ್ನ ನಮ್ಮ ಜೊತೆಗೆ ತಂದು ಇಟ್ಕೊ ಅಂತ ಬೇರೆ ಹೇಳ್ತೀನಿ. ಬಾಯ್ ಮುಚ್ಕೊಂಡಿದ್ರೆ ಚೆನ್ನಾಗಿರುತ್ತೆ. ಈಗ ಅವ್ರ ಹತ್ರ ಇರೋ ದುಡ್ಡನ್ನೆಲ್ಲ ಕಿತ್ಕೊಂಡು ನೀವು ಮನೆ ಕಟ್ಟಿಸ್ಕೊಂಡು ಅವ್ರನ್ನ ಖಾಲಿ ಕೈನಲ್ಲಿ ಮನೆಯಿಂದ ಆಚೆ ಹಾಕಿದ್ದೀರಾ. ಇಷ್ಟ ಆದ್ರೂ ಅವರಿಗೆ ದುಡ್ಡು ಎಲ್ಲಿಂದ ಬರುತ್ತೆ ಅಂತ ಕೇಳ್ತಿದ್ದೀರಾ ನೀವು. ಏನು ಮಾತು ಅಂತ ಆಡ್ತೀರಿ? ನೋಡಿ, ಆ ವೆಂಕಿ ಸಾಕಿದ ಮಗ ಅವನು. ವೆಂಕಿ ಸ್ವಲ್ಪ ದುಡ್ಡನ್ನ ಕೊಟ್ಟಿದ್ದಾನೆ, ಜೊತೆಗೆ ಸಿದ್ದು ಭಾವನೂ ಕೈ ಜೋಡಿಸಿದ್ದಾರೆ. ಸಾಕು ಮಗ ಅನ್ನಿಸ್ಕೊಂಡವನು ಅವ್ರು ಸೇವೆ ಮಾಡ್ತಿದ್ದಾನೆ. ನೀವು ಹೊಟ್ಟೆಲಿ ಹುಟ್ಟಿದವರು ಇನ್ನೂ ಅವ್ರು ನೋಡ್ಕೊಂಡು ಹೊಟ್ಟೆ ಉರ್ಕೋತಾ ಇದ್ದೀರಾ. ನಿಮಗೆ ಈ ಜನ್ಮದಲ್ಲಿ ಬುದ್ಧಿ ಬರಲ್ಲ ಬಿಡಿ. ಬರುತ್ತೆ ಕಣೆ, ಬರುತ್ತೆ. ಲಕ್ಷ್ಮೀ